ಇನ್ನು ಮಮತಾ ಬೆನರ್ಜಿ ಈಗಾಗಲೇ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಾರೆ. ಇನ್ನು ಅವರ ಕಷ್ಟಗಳು ಮಾತ್ರ ಸದ್ಯಕ್ಕೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಒಂದು ಕಡೆಗೆ ಚುನಾವಣಾ ಸೋಲಿನ ಆತಂಕ, ಬೇಸರ ಇದೆಲ್ಲದರ ನಡುವೆಯೂ ಕೂಡ ಈಗ TMCಯ ಲೋಕಸಭಾ ಸದಸ್ಯರು ಈಗ NDA ಅಂದರೆ BJPಗೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. 28 ಸಂಸದರ ಪೈಕಿ 20ಕ್ಕೂ ಹೆಚ್ಚು TMCಯ ಸಂಸದರು ಈಗ ಪ್ರತ್ಯೇಕ ಗುಂಪಾಗಿ NDA ಜೊತೆ ಹೋಗೋದಕ್ಕೆ ಮುಂದಾಗ್ತಾರೆ. ಹಾಗಾದರೆ ರಾಷ್ಟ್ರೀಯ ರಾಜಕಾರಣದಲ್ಲಿ ನಡೀತಾ ಇರುವಂಥ ಈ ಅತಿ ದೊಡ್ಡ ಬೆಳವಣಿಗೆಯ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಗಟ್ಟಿಗಿತ್ತಿ ದೀದಿಗೆ ಶಾಕ್ ಕೊಟ್ಟ ಸ್ವಪಕ್ಷದ ಸಂಸದರು. TMCA ವಿಭಜನೆಯಾಗುವ ಭೀತಿಯಲ್ಲಿ ಮಮತಾ. 15 ವರ್ಷ, ಬರೋಬ್ಬರಿ 15 ವರ್ಷ ಪಶ್ಚಿಮ ಬಂಗಾಳದಲ್ಲಿ ತನಗನಿಸಿದಂತೆ ರಾಜ್ಯ ಭಾರ ಮಾಡಿದ್ದ ದೀದಿಗೆ ಈಗ ದಿಗಿಲು ಹುಟ್ಟಿದೆ. ಬಂಗಾಳದಲ್ಲಿ ರಾಜಕೀಯ ಹೈಡ್ರಾಮದ ಜೊತೆಗೆ ಮಮತಾ ಬ್ಯಾನರ್ಜಿಗೆ ಸಂಕಷ್ಟ ಎದುರಾಗಿದೆ. ಲೋಕಸಭೆಯಲ್ಲಿ NDA ಮೈತ್ರಿಕೂಟವನ್ನ ಬೆಂಬಲಿಸಿ ಸುಮಾರು 20 TMC ಸಂಸದರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಮೂಲಕ ಮಮತಾ ಬ್ಯಾನರ್ಜಿಯವರ TMC ಪಕ್ಷ 2 ಭಾಗಗಳಾಗಿ ಒಡೆಯುವ ಸ್ಪಷ್ಟ ಮುನ್ಸೂಚನೆ ದೊರೆತಿದೆ. ಲೋಕಸಭೆಯಲ್ಲಿ TMC 28 ಸಂಸದರನ್ನ ಹೊಂದಿದ್ದು, ಈ ಪೈಕಿ 20 ಸಂಸದರು NDA ಮೈತ್ರಿಕೂಟಕ್ಕೆ ಬೆಂಬಲ ಘೋಷಿಸಿದ್ದಾರೆ. ಈ ಬಗ್ಗೆ ಲೋಕಸಭೆಯ TMC ಮುಖ್ಯ ಸಚೇತಕ ಕಲ್ಯಾಣ್ ಬ್ಯಾನರ್ಜಿ ಮತ್ತು ಲೋಕಸಭಾ ಸಂಸದ ಕೀರ್ತಿ ಆಜಾದ್ ದೆಹಲಿಯಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. ಬಂಡಾಯ ನಾಯಕರು ಪಕ್ಷವನ್ನ ತೊರೆದು ಹೋಗಲು ಸ್ವತಂತ್ರರಾಗಿದ್ದಾರೆ ಅಂತ ಹೇಳಿದ್ರು. TMC ಪಕ್ಷಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಅಥವಾ ಬೇರೆ ಯಾವುದೇ ಪಕ್ಷವನ್ನ ಸೇರಿ ಚುನಾವಣೆ ಎದುರಿಸಲಿ ಅಂತ ಸವಾಲ್ ಹಾಕಿದ್ರು. রিজাইন করো, জিতে এসো, বিজেপির টিকিটে বা ওর টিকিটে করো না ভাই, যা ইচ্ছা আমাদের সম্বন্ধে বলো। এসব দোয়াশলা, বিশ্বাসঘাতক, গদ্দার। ಇದೆಲ್ಲದರ ಮಧ್ಯೆ ಮತ್ತೊಬ್ಬ ಸಂಸದ ನದೀಮುಲ್ ಹಕ್ ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ ಎನ್ನಲಾಗಿದೆ. ಇದು ಪಕ್ಷದೊಳಗೆ ಬಿರುಕುಗಳು ಹೆಚ್ಚಾಗುತ್ತಿವೆ ಎಂಬ ಊಹಾಪೋಹಗಳಿಗೆ ಮತ್ತಷ್ಟು ಗರಿ ನೀಡಿದಂತಾಗಿದೆ. ಒಟ್ನಲ್ಲಿ NDA ಹೂಡಿದ ಬಾಣಕ್ಕೆ ಮಮತಾ ಬ್ಯಾನರ್ಜಿ ಕಂಗಾಲಾಗಿದ್ದಾರೆ. ಮಹೇಶ್ ಈರಣ್ಣ, TV9 ನವದೆಹಲಿ.